ಗುಲಾಮಗಿರಿ ಮನಸ್ಥಿತಿ ಯಾಕಿರ್ತದೆ ನಮ್ಮಲ್ಲಿ? ಗುಲಾಮಗಿರಿ ಮನಸ್ಥಿತಿ ಶತಶತಮಾನಗಳಿಂದ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಗುಲಾಮಗಿರಿಯನ್ನು ಅನುಭವಿಸಿರ್ತಕ್ಕಂಥದ್ದು, ಅಸ್ಪೃಶ್ಯತೆಯನ್ನು ಅನುಭವಿಸಿರ್ತಕ್ಕಂಥದ್ದು. ಈ ಕಾರಣಕ್ಕಾಗಿ ಗುಲಾಮಗಿರಿ ಮನಸ್ಥಿತಿ ನಮ್ಮಲ್ಲಿ ಮನೆ ಮಾಡಿದೆ ಅಂತಕ್ಕಂಥದ್ದನ್ನು ತಿಳ್ತೇವೆ. ಈಗ ಒಬ್ಬ ಮೇಲ್ಜಾತಿಯವನು ಬಡವ ಬಂದ್ರು ಕೂಡ ಅವನು ಬಂದಾಗ ನಾವು ಏನ್ ಸ್ವಾಮಿ ಅಂತೇಳಿ ನಮಸ್ಕಾರ ಮಾಡ್ತೀವಿ. ಅದೇ ಒಬ್ಬ ದಲಿತ ಜನಾಂಗ ಸೇರಿದವರು ಶ್ರೀಮಂತನಾಗಿದ್ರು ಕೂಡ, ವಿದ್ಯಾವಂತನಾಗಿದ್ರು ಕೂಡ ಅವರನ್ನ ಏಕವಚನದಲ್ಲಿ ಮಾತಾಡಿಸ್ತಕ್ಕಂಥ ಮನೋಪ್ರವೃತ್ತಿಯಿಂದ ಇದು ಯಾಕಪ್ಪ ಅಂತಂದ್ರೆ, ಗುಲಾಮಗಿರಿ ಮನಸ್ಥಿತಿ ಇರೋದ್ರಿಂದ ಹಿಂಗೆ ಮಾತಾಡ್ಲಿಕ್ಕೆ ಪ್ರಾರಂಭ. ಇಬ್ಬರು ಮೇಲ್ಜಾತಿಯ ಬಡವ, ದಲಿತ ಜಾತಿಯ ಶ್ರೀಮಂತ, ಇವರಿಬ್ಬರಿಗೂ ಸಾಮಾಜಿಕವಾಗಿ ಸಮಾನತೆ ಬಂದಿರಲ್ಲ. ಆ ಸಮಾನತೆ ನಮ್ಮ ಮನಸ್ಥಿತಿಯಲ್ಲೂ ಕೂಡ ಇರ್ತದೆ. ಎಲ್ಲಿವರೆಗೆ ನಾವು ಈ ಗುಲಾಮಗಿರಿಯ ಮನಸ್ಥಿತಿಯನ್ನ ಕಿತ್ತೊಗೆಯಲ್ಲ ಅಲ್ಲಿವರೆಗೆ ಇದು ಹೀಗೇ ಇರ್ತದೆ ಅಲ್ವಾ? ನಮ್ಗೆ ಗೊತ್ತಿಲ್ಲೇನೆ ನಮಸ್ಕಾರ ಮಾಡ್ತೀವಿ, ಗೊತ್ತಿಲ್ಲದೆ ಏಕವಚನದಲ್ಲಿ ಮಾತಾಡ್ತೀವಿ ಅಥವಾ ತುಚ್ಛವಾಗಿ ಮಾತಾಡ್ತೀವಿ. ಇದು ಸಮಾಜದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬಹಳ ಜನರಿಗೆ ಕೆಲವರಿಗೆ ಧ್ವನಿ ಇದೆ, ಕೆಲವರಿಗೆ ಧ್ವನಿ ಇಲ್ಲ. ಶಿವಕುಮಾರ್ ಒಬ್ಬ ಪತ್ರಕರ್ತ ಆದರಿಂದ ಅದು ಇಂಗ್ಲಿಷ್ ಪತ್ರಿಕೆ ಇಂಡಿಯನ್ ಎಕ್ಸ್ಪ್ರೆಸ್, ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್, ಅಲ್ಲಿ ಉಪಸಂಪಾದಕ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ದಲಿತರು ಇವರು ಅವರೇ ಶಿವಕುಮಾರ ಪ್ರಸ್ತಾಪ ಮಾಡುತ್ತೆ ನೋಡಿ, ಎಷ್ಟೊಂದು ತುಮುಲದಲ್ಲಿದ್ರು. ಕೆಲಸಕ್ಕಾಗಿ ಕೆಲಸ ಸೇರ್ಕೊಂಡ ಮೇಲೆ 7 ವರ್ಷದ ನಂತರ ಸರ್ಕಾರಿ ನೌಕರಿ ಸಿಕ್ತು ಅಂತೇಳಿ ಸರ್ಕಾರಿ ನೌಕರಿ ಸೇರ್ಕೊಳ್ಳಲಿಕ್ಕೆ ಹೊರಟಿದ್ರು. ಬಹಳ ಅಪರೂಪ ದಲಿತರು ಪತ್ರಕರ್ತರಾಗತಕ್ಕಂಥದ್ದು ಬಹಳ ಅಪರೂಪ. ಕಾರಣ ಯಾಕಪ್ಪ ಅಂತಂದ್ರೆ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತವರು ಅವರಿಗೆ ಒರಿಜಿನಲ್ ಥಾಟ್ಸ್ ಇತ್ತು, ಅವರೊಬ್ಬರು ಮೇಧಾವಿ, ಹಾಗಾಗಿ ಅವರು ಪತ್ರಕರ್ತರಾಗಿದ್ರು. ಮಹಾತ್ಮ ಗಾಂಧೀಜಿಯವರು ಪತ್ರಕರ್ತರಾಗಿದ್ರು. ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವ್ರು ಹಾಕೊಟ್ಟಂತ ದಾರಿ ಇದೆಯಲ್ಲ ಮಾತ್ರ,
ಆ ಮಾರ್ಗದಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅದನ್ನ ಶಿವಕುಮಾರ್ ಅವರು ಮಾಡ್ಕೊ ಬಂದಿದ್ದಾರೆ ಅಂತಕ್ಕಂಥ ಹೇಳಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಅದನ್ನು ನನ್ನ ಜೊತೆಯಲ್ಲಿ ಅನೇಕ ಸಾರಿ ಚರ್ಚೆ ಮಾಡಿದ್ದಾರೆ. ನನ್ನ ರೂಮ್ ಬಂದು ಬೆಳಿಗ್ಗೆನೆ ಚರ್ಚೆ ಮಾಡಿದ್ರು. ಅವರು ಪತ್ರಿಕೋದ್ಯಮದ ಬಗ್ಗೆ ಮಾತಾಡ್ತಿರ್ಲಿಲ್ಲ. ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಜಾತಿ ವ್ಯವಸ್ಥೆ ಇದೆಯಲ್ಲ, ಇದ್ರ ಬಗ್ಗೆನೇ ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ. ಅದು ಪ್ರತಿಯೊಬ್ರು ಕೂಡ ಮಾತಾಡಬೇಕು. ದಲಿತರಾದವರು ನಾವು ಯಾಕೆ ಹಿಂಗಾಗಿದ್ದೀವಿ ಅಂತಕ್ಕಂಥ ಅದಕ್ಕೆ ಪರಿಹಾರ ಏನು ಅಂತಕ್ಕಂಥ ಚಿಂತನೆ ಮಾಡ್ತಕ್ಕಂಥದ್ದಿದೆಯಲ್ಲ, ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಯಾಕಪ್ಪ ಅವಿದ್ಯಾವಂತನಾಗಿದ್ದೇನೆ, ನಾನು ಯಾಕೆ ಬಡವನಾಗಿದ್ದೇನೆ, ನನಗೆ ಯಾಕೆ ಸೂರಿಲ್ಲ, ನನಗೆ ಯಾಕೆ 2 ಹೊತ್ತು ಊಟ ಇಲ್ಲ, ನಾನು ಯಾಕೆ ವಿದ್ಯಾವಂತನಾಗಿದ್ದೇನೆ, ಈ ತರದ ಯೋಚನೆಗಳೆಲ್ಲ ಮಾಡಬೇಕು. ಅಥವಾ ಈ ಸಮಾಜದಲ್ಲಿ ಬಹುಸಂಖ್ಯಾತ ಜನ ಯಾಕೆ ಬಡತನದಿಂದ ಕೂಲಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಇದು ಯೋಚನೆ ಮಾಡಿದಾಗಲೇ ಇದಕ್ಕೆ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಆ ಪರಿಹಾರ ಸಿಕ್ಕಿದಾಗ ನಮಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೊಳ್ಳಲಿಕ್ಕೆ ಸಾಧ್ಯ. ಇದನ್ನ ಶಿವಕುಮಾರ್ ಮಾಡಿದ್ದಾರೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಮಹದೇವಪ್ಪನವರು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ನಾನು ಮತ್ತೆ ಅವನ್ನೆಲ್ಲ ಪ್ರಸ್ತಾಪ ಮಾಡಕ್ ಹೋಗೋದಿಲ್ಲ. ನಾನು ಮುಖ್ಯಮಂತ್ರಿಯಾಗಿ ಏನೇನು ಕೆಲಸ ಮಾಡಿದೆ, ಈಗ ಅನೇಕ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ, ಕೇಂದ್ರದಲ್ಲಿ ಅಧಿಕಾರದಲ್ಲಿ ನರೇಂದ್ರ ಮೋದಿ ಅವರು ಬಂದು 11.5 ವರ್ಷ ಆಯ್ತು. ಅನೇಕ ರಾಜ್ಯಗಳು ಅಧಿಕಾರಕ್ಕೆ ಬಂದು ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದಾರೆ. ವಾಜಪೇಯಿ ಅವರು 6 ವರ್ಷ ಪ್ರಧಾನಮಂತ್ರಿಗಳಾಗಿ. ಯಾಕೆ ಅವರು SCP TSP ಅನ್ನ ಕಾನೂನು ಮೂಲಕ ಮಾಡಿ ಅದನ್ನ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು ಅಂತ ಯೋಚನೆ ಮಾಡಿಲ್ಲ? ಯಾಕೆ ಯೋಚನೆ ಮಾಡಿಲ್ಲ? ಇವತ್ತಿಗೂ ಕೂಡ ಕಾನೂನು ಮಾಡಿಲ್ಲ. ಕೇಂದ್ರ ಸರ್ಕಾರದಲ್ಲೂ ಮಾಡಿಲ್ಲ, ರಾಜ್ಯ ಸರ್ಕಾರದಲ್ಲೂ ಮಾಡಿಲ್ಲ. 18% ಖರ್ಚು ಮಾಡಬೇಕು ಅಂತ ಇತ್ತಲ್ಲ, ಯಾಕೆ ಮಾಡಿಲ್ಲ? ಅದು ಒಂದು.